ಮಂಗಳೂರಿನ ಹೃದಯ ಭಾಗದಲ್ಲಿ ನಡೆಯುತ್ತಿದ್ದ ಸ್ಕಿಲ್ ಗೇಮ್ ಅಡ್ಡೆಗೆ ಮಹಾನಗರ ಪಾಲಿಕೆ ಮೇಯರ್ ಕವಿತಾ ಸನಿಲ್ ದಾಳಿಯನ್ನು ನಡೆಸಿದ್ದಾರೆ. ನಗರದ ಜ್ಯೋತಿ ವೃತ್ತದ ಬಳಿ ಇರುವ ಸ್ಕಿಲ್ ಗೇಮ್ ಕೇಂದ್ರಕ್ಕೆ ದಾಳಿ ನಡೆಯುತ್ತಿದ್ದಂತೆ ಅಲ್ಲಿ ಸೇರಿದ್ದ ನೂರಾರು ಮಂದಿ ದಿಕ್ಪಾಲಾಗಿ ಓಡಿದ್ದಾರೆ. ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣಕ್ಕೆ ದಾಳಿ ನಡೆಸಿದ್ದ ಮೇಯರ್ ಕೂಡಲೇ ಪೊಲೀಸರಿಗೆ ಸೂಚನೆಯನ್ನು ನೀಡಿದ್ದಾರೆ. ಆದರೆ ಅರ್ಧ ಗಂಟೆವರೆಗೂ ಪೊಲೀಸರು ಸ್ಥಳಕ್ಕೆ ಆಗಮಿಸಲಿಲ್ಲ. ಪೊಲೀಸರಿಗೆ ತಿಂಗಳ ಮಾಮೂಲಿ ನೀಡುತ್ತಿದ್ದರಿಂದ ಸ್ಪಂದನೆ ಮಾಡಿಲ್ಲ ಅನ್ನೋ ಮಾತು ಕೂಡ ಅಲ್ಲಿನ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇತ್ತು. ಈ ಹಿಂದೆ ಇದ್ದ ಕಮಿಷನರ್ ಚಂದ್ರಶೇಖರ್ ವರ್ಗಾವಣೆಯಾದ ಬಳಿಕ ಈ ಸ್ಕಿಲ್ ಗೇಮ್ ಆರಂಭವಾಗಿದ್ದು ಪೊಲೀಸರಿಗೆ ಮಾಮೂಲಿ ನೀಡಿಯೇ ನಗರದ ಮಧ್ಯದಲ್ಲಿ ರಾಜಾರೋಷವಾಗಿ ಈ ಸ್ಕಿಲ್ ಗೇಮ್ ನಡೀತಾ ಇತ್ತು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೇಯರ್ ದಾಳಿ ನಡೆಸಿದ್ದಾರೆ. ನಗರದಲ್ಲಿ ಅವ್ಯಾಹತವಾಗಿ ಅಕ್ರಮ ಸ್ಕಿಲ್ ಗೇಮ್ ಅಡ್ಡೆ ಮತ್ತು ಮಸಾಜ್ ಪಾರ್ಲರ್ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಮಾಡಿ ಸೀಸ್ ಮಾಡೋದಾಗಿ ಮೇಯರ್ ಕವಿತಾ ಸನಿಲ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವು ಬಂದಂತ ವಿಷಯ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಉದ್ದಿಮೆಯನ್ನು ನಡೆಸಬೇಕಿದ್ರೆ ಮಹಾನಗರ ಪಾಲಿಕೆಯ ಟ್ರೇಡ್ ಲೈಸೆನ್ಸ್ ಬೇಕು. ಸೊ ಟ್ರೇಡ್ ಲೈಸೆನ್ಸ್ ಇರಲಿಲ್ಲ, ಹಾಗೆ ನಾವು ಬಂದಿದ್ದೇವೆ. ಆಕ್ಚುಲಿ ಇದು ಬಿಲ್ಡಿಂಗಿನ ಪಾರ್ಕಿಂಗ್ ಜಾಗ. ಸೊ ಪಾರ್ಕಿಂಗ್ ಜಾಗದಲ್ಲಿ ಇವರು ಯಾವ ರೀತಿ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದನ್ನು ನಾನು ಇಲ್ಲಿಗೆ ಈ ಬಿಲ್ಡಿಂಗ್ನ ಫುಲ್ ಕಂಪ್ಲೀಟ್ ಫೈಲನ್ನು ಈಗಾಗಲೇ ನಮ್ಮ ನಗರ ಯೋಜನಾ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರಿಗೆ ಇದರ ಫೈಲನ್ನು ನನಗೆ ತರಲಿಕ್ಕೆ ಹೇಳಿದ್ದೇನೆ. ಸೊ ಅದರ ಬಗ್ಗೆ ಏನು ಅಂತ ಹೇಳಿ ನಾನು ಮುಂದಕ್ಕೆ ಅದನ್ನು ಫೈಲನ್ನು ಸ್ಟಡಿ ಮಾಡಿ ಅದರ ನಂತರ ಅದಕ್ಕೆ ನಾನು ಕ್ರಮವನ್ನು ಕೈಗೊಳ್ತೇನೆ. ನಾವೀಗ ಇದನ್ನು ಸೀಸ್ ಮಾಡಿದ್ದೇವೆ, ಬೀಗ ಹಾಕ್ತಾ ಇದ್ದೇವೆ. ಮತ್ತೆ ಮುಂದಕ್ಕೆ ಇದು ಯಾವ ರೀತಿ ಅಂತ ಹೇಳಿ ನಾವು ನೋಡ್ತೇವೆ. ಈ ವೇಳೆ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ನಾಗವೇಣಿ, ಪಾಲಿಕೆ ಆಯುಕ್ತ ಮೊಹಮ್ಮದ್ ನಜೀರ್ ಮತ್ತಿತರರು ಅಧಿಕಾರಿಗಳು ದಾಳಿ ವೇಳೆ ಅವರ ಜೊತೆ ಪಾಲ್ಗೊಂಡಿದ್ದರು.